ನಮಸ್ತೆ. ಸೊ ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಜೊತೆ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ರನ್ ಮಾಡ್ತಾ ಇರೋರು ಅಂದ್ರೆ ಕ್ರೈಸ್ಟ್ ಎಕ್ಸ್ ಮಾರ್ಕೆಟಿಂಗ್ ಅಂತ. ಸೊ ಈ ಕಂಪನಿಯ ಫೌಂಡರ್ ನಮ್ಮ ಜೊತೆ ಇದ್ದಾರೆ. ಸೊ ಇವರು ಮೂಲತಃ ಉಡುಪಿಯ ಕಿನ್ಗೋಳಿಯಿಂದ ಬಂದವರು. ಸೊ ಅವರು ಲೈಕ್ ಆಲ್ಮೋಸ್ಟ್ ಇವಾಗ 6 years ಡಿಜಿಟಲ್ ಮಾರ್ಕೆಟಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅದನ್ನ ಅವ್ರದೇ ಓನ್ ಕಂಪನಿನ ರನ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸೆಷನ್ ಅಲ್ಲಿ ಮೇನ್ ಆಗಿ ಯಾವುದೋ ಒಂದು ಬಿಸ್ನೆಸ್ ಪರ್ಸನ್ ಯಾವುದೋ ಒಂದು ಬಿಸ್ನೆಸ್ ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು, ಸೊ ಅವರೊಂದು ಬಿಸ್ನೆಸ್ ಅನ್ನು ಯಾಕೆ ಆನ್ಲೈನ್ ಗೆ ತರಬೇಕು, ಇದರ ಒಂದು ಇಂಪಾರ್ಟೆನ್ಸ್ ಬಗ್ಗೆ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಅದೇ ರೀತಿ ಒಬ್ಬ ಸ್ಟೂಡೆಂಟ್ ಯಾಕೆ ಅವರ ಒಂದು ಕ್ಯಾರಿಯರ್ ಅನ್ನು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಬಿಲ್ಡ್ ಮಾಡಬೇಕು ಅನ್ನುವಂತ ಈ ಕೆಲವೊಂದು ಇನ್ಫಾರ್ಮೇಶನ್ಸ್ ನ ಈ ವಿಡಿಯೋ ಮುಖಾಂತರ ನಾವು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಹಾಯ್ ರೈನ್, ವೆಲ್ಕಮ್ ಟು ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಓಕೆ, ಸೊ ರೈನ್, ಜಸ್ಟ್ ನಿಮ್ ಬಗ್ಗೆ ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿ. ಸೊ ಲೈಕ್ ಅಬೌಟ್ ಯುವರ್ ಕಂಪನಿ. ಸೊ ನಾನು ಆಲ್ಮೋಸ್ಟ್ 6 years ಮುಂಚೆ 2018 ಅಲ್ಲಿ TFN ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದೆ. ಸೊ ಅದು ಫ್ರೀಲಾನ್ಸರ್ ನೆಟ್ವರ್ಕ್ ಅಂತ. ಸೊ ಆ ಕಂಪನಿಯಲ್ಲಿ ನಾವು ಫ್ರೀಲಾನ್ಸರ್ಸ್ ಗಳನ್ನು ಇಟ್ಕೊಂಡು ವರ್ಕ್ ಫೋರ್ಸ್ ಬಿಲ್ಡ್ ಮಾಡಿ ಸರ್ವಿಸ್ ಕೊಡ್ತಿದ್ವಿ. ಸೊ ಲೈಕ್ ಎನಿ ಬಿಸ್ನೆಸ್ ಏನೋ ರಿಕ್ವೈರ್ಮೆಂಟ್ ಇದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಮಾತ್ರ ಅಂತ ಅಲ್ಲ, ಡಿಸೈನ್ ಆಗಲಿ, ಪ್ರಿಂಟ್ ಮೀಡಿಯಾ, ಈವೆಂಟ್, ಏನೋ ಸಾರ್ಟ್ ಆಫ್ ರಿಕ್ವೈರ್ಮೆಂಟ್ಸ್ ಇದ್ರೆ ನಾವು ಅದನ್ನು ಫ್ರೀಲಾನ್ಸರ್ಸ್ ಪ್ರೀ ಹ್ಯಾಂಡ್ ಪಿಕ್ ಟ್ರೈನ್ಡ್ ಅವರನ್ನು ಇಟ್ಕೊಂಡು ಸರ್ವಿಸ್ ಕೊಡ್ತಿದ್ವಿ. ಸೊ ಇದು ರನ್ ಮಾಡುವಾಗ ಆಲ್ಮೋಸ್ಟ್ ಇನ್ ಕಪಲ್ ಆಫ್ ಇಯರ್ಸ್ ನಮ್ದು ಡಿಸೈನ್ ಕ್ವಾಲಿಟಿ ಎಷ್ಟು ಒಳ್ಳೆ ಇತ್ತು. ಸೊ ನಮ್ಗೆ ಕಸ್ಟಮರ್ಸ್, ನಮ್ದು ಕ್ಲೈಂಟ್ಸ್ ಅಪ್ರೋಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ನೀವು ಒಂದೊಂದು ಕೊಡಬೇಡಿ, ಲೈಕ್ ಲಾಂಗ್ ಟರ್ಮ್ ಕೊಡಿ, ನಿಮ್ದು ಐಡಿಯಾಸ್ ಒಳ್ಳೆ ಇದೆ, ಮಾರ್ಕೆಟಿಂಗ್ ಒಳ್ಳೆ ಇದೆ, ಕ್ವಾಲಿಟಿ ಒಳ್ಳೆ ಇದೆ, ಸರ್ವಿಸ್ ಒಳ್ಳೆ, ಹಾಸ್ಪಿಟಾಲಿಟೀಸ್ ಇದೆ, ಸೊ ಟ್ರಸ್ಟ್ ಮಾಡ್ಬೋದು, ನೀವು ಕೊಡಿ ಅಂತ ನಮ್ಗೆ ಆ ರೀತಿ ಬಂದಿದೆ. ಸೊ ನಮ್ಗೆ ಆಲ್ರೆಡಿ ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು, ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಸ್ಟಾರ್ಟ್ ಮಾಡೋದಂತ ಒಂದು ಆಬ್ಜೆಕ್ಟಿವ್ ಆ ರೀತಿ ಇರಲಿಲ್ಲ. ಸೊ ವಿತ್ ಡಿಮಾಂಡ್ ಕಸ್ಟಮರ್ ಇದು ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಅನಿಸಿದ್ವಿ. ಇದು ಕ್ರೈಸ್ಟ್ ಎಕ್ಸ್ ಯಾಕೆ ಹೆಸರು ಕೊಟ್ಟಿದ್ದಂದ್ರೆ, ಫಸ್ಟ್ ಆಫ್ ಆಲ್ ನಂದು ಮಿಡಲ್ ನೇಮ್ ಕ್ರೈಸ್ಟ್ ಅಂತ, ಬ್ರ್ಯಾಂಡ್ ಕ್ರೈಸ್ಟ್ ಡಿಸೂಜ. ಸೊ ಅದರಿಂದ ನಾನೊಂದು ಕ್ರೈಸ್ಟ್ ಎಕ್ಸ್ ಡಿಜಿಟಲ್ಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ನಂದು ಗ್ರಾಫಿಕ್ ಡಿಸೈನ್ಸ್, ಮೂವಿ ರಿಲೇಟೆಡ್ ಹಾಗೂ ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಸ್ಪೋರ್ಟ್ಸ್ ಸೈಡ್ ಇಂದ, ಮೂವಿ ಡೈರೆಕ್ಟರ್ ಸೈಡ್ ಇಂದ ತುಂಬಾ ರೆಸ್ಪಾನ್ಸ್ ಒಳ್ಳೆ ಬರ್ತಿತ್ತು. ಸೊ ಹೈ ಎಂಗೇಜ್ಮೆಂಟ್ ಅಕೌಂಟ್ ಇತ್ತು. ಸೊ ಐ ಥಾಟ್ ಇದು ಅಷ್ಟು ಒಳ್ಳೆ ಇದ್ರೆ ವೈ ನಾಟ್ ಫುಲ್ ಔಟ್ ಹೋಗಿ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಸ್ಟಾರ್ಟ್ ಮಾಡೋಣ. ಸೊ ಆಸ್ ಅ ನೆಕ್ಸ್ಟ್ ಬ್ರ್ಯಾಂಡ್ ಆಫ್ ಕ್ರೈಸ್ಟ್ ಎಕ್ಸ್ ಡಿಜಿಟಲ್ಸ್ ನಾನು ಕ್ರೈಸ್ಟ್ ಎಕ್ಸ್ ಮಾರ್ಕೆಟಿಂಗ್ ಅಂತ ಸ್ಟಾರ್ಟ್ ಮಾಡಿದೆ. ಓಕೆ, ಸೊ ಅದು ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ಮುಂಚೆ ಆಲ್ರೆಡಿ ಕ್ಲೈಂಟ್ ಇದ್ರು, ವಿ ಬ್ರಾಟ್ ದೆಮ್ ಫ್ರಮ್ TFN ಟು ಕ್ರೈಸ್ಟ್ ಎಕ್ಸ್ ಮಾರ್ಕೆಟಿಂಗ್. ಮತ್ತೆ ನಮಗೆ ಒಂದೊಂದು ಪ್ರಾಜೆಕ್ಟ್ಸ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಬಿಕಾಸ್ ಪೀಪಲ್ ಸಾ ದಟ್ ಕೈಂಡ್ ಆಫ್ ಮಾರ್ಕೆಟಿಂಗ್ ಹೊರಗೆ ಆಗ್ತಿದ್ದಾರೆ. ಸೊ ಸ್ಮಾಲ್ ಏಜೆನ್ಸೀಸ್ ಕೊಡ್ತಿದ್ರು. ದೆನ್ ವರ್ಡ್ ಆಫ್ ಮೌತ್ ಅಲ್ಲಿ ನಾವು ₹1 ಇನ್ವೆಸ್ಟ್ ಮಾಡಿಲ್ಲ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡುವಾಗ, ಜಸ್ಟ್ ನಮ್ದು ವರ್ಕ್ ಆಗ್ತಿದ್ದು. ವರ್ಡ್ ಆಫ್ ಮಾರ್ಕೆಟಿಂಗ್ ಇಂದ ವಿ ವರ್ ಗೆಟಿಂಗ್ ಅ ಲಾಟ್ ಆಫ್ ಕಂಪನೀಸ್, ಜಸ್ಟ್ ನಾಟ್ ಲೋಕಲ್ ಬಿಸ್ನೆಸಸ್, ಕಂಪನೀಸ್ ಲೈಕ್ ಬಡ್ವೈಸರ್ಸ್, ಹಾಂಡಾ, ಇವನ್ TPS, ಇವರೆಲ್ಲ ಔಟ್ಸೋರ್ಸ್ ಮಾಡಿ ಪ್ರಾಜೆಕ್ಟ್ಸ್ ಕೊಡ್ತಿದ್ರು. ಸೊ ಮತ್ತೆ ಮಿಡಲ್ ಈಸ್ಟ್ ಏಜೆನ್ಸೀಸ್ ಪ್ರಾಜೆಕ್ಟ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನರಲಿ NRI ಕ್ಲೈಂಟ್ಸ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿಂದ ವರ್ಡ್ ಆಫ್ ಮೌತ್ ಇಂದ ಪ್ರಾಜೆಕ್ಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಸ್ ಅ ಹೋಲ್ ವಿ ಹ್ಯಾವ್ ಕೇಟರ್ಡ್ ಓವರ್ 300 ಕಸ್ಟಮರ್ಸ್. ಸೊ ಅದು ಡಿಮಾಂಡ್ ಇಂದ ನಾವು ಕಂಪನಿ ಬಿಲ್ಡ್ ಮಾಡಿದ್ರು, ಬಟ್ ಫಿಲಾಸಫಿ ಸೇಮ್ ಇಟ್ಕೊಂಡು ರನ್ ಮಾಡಿದ್ರಿಂದ ಹಾಸ್ಪಿಟಾಲಿಟಿ ಮೀಡಿಯೇಟರ್ ವಿ ಗ್ರೇಟ್. ಸೊ ಕ್ರೈಸ್ಟ್ ಎಕ್ಸ್ ಮಾರ್ಕೆಟಿಂಗ್ ಅನ್ನು ನಾವು ಇಟ್ಕೊಂಡು ಜಾಸ್ತಿ ಮುಂದೆ ಹೋಗ್ತಿದ್ದೇವೆ ಈಗ. And it has been a lot of years and we have built a lot of clientele and our teams are built ಮಾಡಿದ್ದೇವೆ. And that is the journey so far. Okay, fine. So ಅದೇ ನೀವು ಆಸ್ ಅ ಗ್ರಾಫಿಕ್ ಡಿಸೈನರ್ ನಿಮ್ಮೊಂದು ಟೀಮ್ ಜೊತೆ ನೀವು ಸ್ಟಾರ್ಟ್ ಮಾಡಿದ್ರಿ, ಬಟ್ ನಾವು ಯು ಆರ್ ಇಂಟು ಫುಲ್ ಟೈಮ್ ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಸರ್ವಿಸ್ ಪ್ರೊವೈಡರ್. Okay, so that's what, like coming to the main point, like ಇವಾಗ ಲೈಕ್ ಯಾವ್ದೊಬ್ಬ ಬಿಸ್ನೆಸ್ ಮೇ ಬಿ ಸ್ಮಾಲ್ ಸ್ಕೇಲ್, ಮಿಡ್ ಸ್ಕೇಲ್ ಆರ್ ಎಲ್ಸ್ ಬಿಗ್ ಸ್ಕೇಲ್ ಬಿಸ್ನೆಸ್, ಸೊ ಅವರು ಯಾಕೆ ಇವಾಗ ಅವರ ಒಂದು ಬಿಸ್ನೆಸ್ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾರ್ಕೆಟಿಂಗ್ ಮಾಡಬೇಕು? ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್? ಸೊ ನಾನೊಂದು ಕೇಸ್ ಸಿನಾರಿಯೋ ಕೊಡ್ತೀನಿ. ನಮ್ದೇ ಬಿಸ್ನೆಸ್ ಕೋವಿಡ್ ಟೈಮ್ ಅಲ್ಲಿ ನೀವು ನೋಡಿದ್ರೆ ಸುಮಾರು ಬಿಸ್ನೆಸಸ್ ಬಂದ್ ಆಯ್ತು, ಕಂಪ್ಲೀಟ್ ಲಾಸ್ ಅಲ್ಲಿ ಹೋಯ್ತು. ಬಟ್ ನಮ್ಮದು ಬಿಸ್ನೆಸ್ ಸ್ಕೇಲ್ ಆಯ್ತು. ವಿ ವರ್ ಇನ್ ದ ಡಿಜಿಟಲ್ ಸೆಕ್ಟರ್. ಸೊ ಹಾಗಾದ್ರೆ ವೆಬ್ಸೈಟ್, ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ, ಕ್ರಿಯೇಟಿವ್ಸ್ ಅದೆಲ್ಲ ಕೊಡ್ತಾ ಇದ್ದೇವೆ ನಾವು.
ಇವನ್ ಕ್ರೈಸ್ಟೆಕ್ಸ್ ಮಾರ್ಕೆಟಿಂಗ್ ಅಂತ ಕಂಪ್ಲೀಟ್ ಆಗಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇರಲಿಲ್ಲ, ನಾವು ಕೊಡ್ತಾ ಇದ್ದೀವಿ. ಸೊ ಅದು ಆಗುವಾಗ ಸಡನ್ ರಿಕ್ವೈರ್ಮೆಂಟ್ ಬಂತು. ದೊಡ್ಡ ಕಂಪನೀಸ್ ಇನ್ ಡೆಲ್ಲಿ ದೇ ಹ್ಯಾಡ್ ಹ್ಯೂಜ್ ಬಜೆಟ್ಸ್, ಬಟ್ ಬಿಕಾಸ್ ಆಫ್ ಕೋವಿಡ್ ಅವರಿಗೆ ಅದು ಬಜೆಟ್ಸ್ ಯುಟಿಲೈಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ರೆವೆನ್ಯೂ ಬರ್ತಿಲ್ಲ. ಸೊ ಅವರು ಮಾರ್ಕೆಟ್ ಅಲ್ಲಿ ಕ್ಲೋಸ್ ಮಾಡ್ಲಿಕ್ಕೆ ಅವ್ರು ಇರಲೇಬೇಕು. ಸೊ ದೇ ಆರ್ ಲುಕಿಂಗ್ ಫಾರ್ ಬಿಸಿನೆಸ್ ಟು ಗಿವ್ ಡಿಜಿಟಲ್ ಮಾರ್ಕೆಟಿಂಗ್ ಹೈರ್ ಮಾಡ್ಲಿಕ್ಕೆ ನೋಡ್ತಿದ್ವಿ. ದೇ ಆರ್ ಲುಕಿಂಗ್ ಫಾರ್ ಗುಡ್ ಕ್ವಾಲಿಟಿ ಅಟ್ ಅ ಡಿಸೆಂಟ್ ಪ್ರೈಸ್. ಸೊ ಆಗ ನಮಗೆ ಕರ್ನಾಟಕ ಏಜೆನ್ಸೀಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡುವಾಗ ನಾವು ಸಿಗ್ತಿದ್ವಿ ಅವರಿಗೆ. ಸೊ ಆ ರೀತಿ ನಮ್ದು ಬಿಸ್ನೆಸ್ ಬೂಮ್ ಆಯ್ತು. ಈಗ ಇದು ನಮ್ ಸೈಡ್ ಇಂದ, ಬಟ್ ಕ್ಲೈಂಟ್ ಸೈಡ್ ಇಂದ ನೀವು ನೋಡಿದ್ರೆ ತುಂಬಾ ಕ್ಲೈಂಟ್ಸ್ ಬಿಸ್ನೆಸ್ ಹೋಯ್ತು. ನಾವು COVID-19 ವಾಸ್ ಅ ಬಿಗ್ ರಿಮೈಂಡರ್ ನಮಗೆ ದಟ್ ಯು ಆಲ್ವೇಸ್ ನೀಡ್ ಟು ಹ್ಯಾವ್ ಅ ಡಿಜಿಟಲ್ ಪ್ರೆಸೆನ್ಸ್. ನಾಳೆ ಇನ್ನೊಂದೇನಾಗ್ಬೋದು, ರಿಸೆಷನ್ ಬರ್ಬೋದು, ಇನ್ನೇನೋ ಕಾಯಿಲೆ ಬರ್ಬೋದು. ಈಗ ಪ್ರಾಬ್ಲಮ್ ಬರುವಾಗ ವಾರ್ ಆಗ್ಬೋದು, ಬಿಸ್ನೆಸ್ ಅನ್ಶೇಕಬಲ್ ಇರಬೇಕು. ಸೊ ಬಿಸ್ನೆಸ್ ನಾವು ಯಾವಾಗ ಸಹ ಶಾರ್ಟ್ ಟರ್ಮ್ ಹಣ ಮಾಡ್ಲಿಕ್ಕೆ ಮಾಡೋದು, ಲಾಂಗ್ ಟರ್ಮ್ ಮಾಡೋದು ಮಾಡೋದು. ಸೊ ಬಿಸ್ನೆಸ್ ಇರುವಾಗ ನನ್ನೊಂದು ಡೆಲ್ಲಿದು ಕ್ಲೈಂಟ್ ಇದ್ರು, ಅವ್ರು ನಂಗೆ ಹೇಳಿದ್ರು ಒಂದು ಕಡೆ ಬರೆದಿದ್ದು. ಸೊ ಇಟ್ಸ್ ಅಂಡ್ ಬಿಸ್ನೆಸ್ ಓನ್ಲಿ ರನ್ಸ್ ಆನ್ 2 things: ಇನೋವೇಷನ್ ಅಂಡ್ ಮಾರ್ಕೆಟಿಂಗ್, ನಥಿಂಗ್ ಎಲ್ಸ್. ಸೊ ಇನೋವೇಷನ್ ಅಂದ್ರೆ ಎವ್ರಿ ಇನೋವೇಷನ್ ಕಂಪನಿಯಲ್ಲಿ ಮಾಡೆಲ್, ಕಂಪನಿ ಬಿಸ್ನೆಸ್ ಮಾಡೆಲ್ ಇರಲಿ, ಪ್ರಾಡಕ್ಟ್ ಕ್ವಾಲಿಟಿ ಇರಲಿ, ಹೊಸ ಕ್ರಿಯೇಟಿವಿಟಿ ಇರಲಿ, ಅದು ಇನೋವೇಷನ್ ಇನ್ ಹೌಸ್. ಅಂಡ್ ನೆಕ್ಸ್ಟ್ ಇಸ್ ಮಾರ್ಕೆಟಿಂಗ್, ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ. ಬಟ್ ಈಗಿನ ಕಾಲದಲ್ಲಿ ಆಫ್ಲೈನ್ ಮಾಡಿದ್ರೆ ಅದು ಸ್ಪೆಸಿಫಿಕ್ ಡೆಮೋಗ್ರಾಫಿಕ್ಗೆ ಮಾತ್ರ ಕಾಣ್ತದೆ. ಸೊ ನೀವು 3000 rupees ಕೊಟ್ಟು ನೀವು ಒಂದು ಬ್ಯಾನರ್ ಹಾಕಿದ್ರೆ ಸರ್, ಅದು ಅಷ್ಟು ಕಾಣುವವರೆಗೆ ಕಾಣ್ತದೆ. ಮತ್ತು ಗಾಡಿಯಲ್ಲಿ ಸ್ಪೀಡ್ ಅಲ್ಲಿ ಹೋಗೋ ಯಾರು ನಿಂತು ನೋಡಲ್ಲ, ರೈಟ್? ಬ್ರ್ಯಾಂಡ್ ರಿಕಾಲ್ ಆಗಲ್ಲ. ಅಂದ್ರೆ ಅದನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಆಗಲ್ಲ. ನಂದು ಪ್ರಾಡಕ್ಟ್ ಇದು ಕ್ಯಾಟಗರಿ, ಅವರನ್ನೇ ಟಾರ್ಗೆಟ್ ಮಾಡ್ಲಿಕ್ಕೆ ಆಗಲ್ಲ. ಹೌದು. ಮತ್ತೆ ಅವರು ಯಾರು ನೋಡಿದ್ದಾರೆ, ಅವ್ರು ಯಾರು ನೋಡಿದ್ದಾರೆ ಇನ್ಫಾರ್ಮೇಶನ್ ಸೊ ಡೇಟಾ ಸಿಗುತ್ತೆ. ಸೊ ಅದೇ 3000 ಅಲ್ಲಿ ವಿ ಕ್ಯಾನ್ ರೀಚ್ ಅಪ್ ಟು ಸೇ ಲಾಸ್ಟ್ ನಮ್ದು 3 ಕ್ಲೈಂಟ್ಸ್ ರಿಸಲ್ಟ್ ಇರ್ತದೆ ಸೆಪ್ಟೆಂಬರ್ ಅಲ್ಲಿ. ನಾಟ್ ಇವನ್ 3000, 1700 ಅಲ್ಲಿ 7 lakh 8 lakh ರೀಚ್ ಮಾಡ್ತಾರೆ. ಸೊ ಯು ಸಿ ದ ಶಿಯರ್ ಡಿಫರೆನ್ಸ್. ಅದು 8 lakh ಇದು ಡೇಟಾ ಮೆಟಾ ಹತ್ರ ಇದೆ. ಅದನ್ನು ಇಟ್ಕೊಂಡು ನಾವು ಪುನಃ ರೀಟಾರ್ಗೆಟಿಂಗ್, ರೀಬ್ರಾಂಡಿಂಗ್, ರೀಕಾಲಿಂಗ್ ಮಾಡುವಾಗ ದೇ ಆರ್ ಮೋಸ್ಟ್ ಲೈಕ್ಲಿ ಟು ಬೈ ಇನ್ ದಟ್ ಪ್ರಾಡಕ್ಟ್ ಆರ್ ಅಟ್ ಲೀಸ್ಟ್ ಗೋ ಫಾರ್ ಎನ್ಕ್ವೈರಿ. ಸೊ ಆಸ್ ಅ ಬ್ರ್ಯಾಂಡ್, ಸ್ಮಾಲ್ ಬ್ರ್ಯಾಂಡ್ ಆಗಲಿ ಬಿಗ್ ಬ್ರ್ಯಾಂಡ್ ಆಗಲಿ, ದೇ ನೀಡ್ ಮಾರ್ಕೆಟಿಂಗ್. ಒನ್, ಬಿಕಾಸ್ ಆಫ್ ಪ್ರೆಸೆನ್ಸ್. ಆಸ್ ಅ ಬಿಗ್ ಕಂಪನಿ ಪ್ರೆಸೆನ್ಸ್ ಯಾವಾಗ ಬೇಕು? ಖಾಲಿ ನಮಗೆ ಕ್ಲೈಂಟ್ ಬರ್ಲಿಕ್ಕೆ ಮಾತ್ರ, ಎಂಪ್ಲಾಯ್ ಬರ್ಲಿಕ್ಕೆ ಸಹ ಬೇಕು. ಎಂಪ್ಲಾಯಿ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡ್ತಾರೆ, ಕಂಪನಿಯ ವ್ಯಾಲ್ಯೂ, ಬ್ರ್ಯಾಂಡ್ ನೋಡಿದ್ರು ಫಸ್ಟ್ ನೋಡ್ತಾರೆ. ಎಂಪ್ಲಾಯಿ ಅಲ್ಲಿ ಫೋಟೋಸ್ ಇದೆನಾ, ಟಾಕ್ಸಿಕ್ ಇದೆನಾ, ಎನ್ವೈರನ್ಮೆಂಟ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಅದು ನೋಡ್ತಾರೆ. ಅದು ನೋಡಿ ಟ್ರಸ್ಟ್ ಬಿಲ್ಡ್ ಆಗ್ತದೆ. If you don't have employees, you can't run the business. So employees ಗೆ ಸಹ ಕನ್ವಿನ್ಸ್ ಮಾಡ್ಲಿಕ್ಕೆ ಬೇಕು. ಸೊ ಬಿಸ್ನೆಸ್ ಸೈಜ್ ಮ್ಯಾಟರ್ ಆಗುದಿಲ್ಲ, ಡಿಜಿಟಲ್ ಮಾರ್ಕೆಟಿಂಗ್ ಪ್ರೆಸೆನ್ಸ್ ಬೇಕೆ. ಹಾಗೂ ಸೇಲ್ಸ್ ರನ್ ಮಾಡ್ಲಿಕ್ಕೆ ನಿಮಗೆ ಮಾರ್ಕೆಟಿಂಗ್ ಇಲ್ಲಾಂದ್ರೆ ಸೇಲ್ಸ್ ರನ್ ಆಗುತ್ತೆ. ದಟ್ ಇಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಆಸ್ ಯು ಸೆಡ್, ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಸಿಫಿಕ್ ಆಗಿ ಬಿಗ್ ಸ್ಕೇಲ್ ಅಂತಾನೆ ಅಲ್ಲ, ಇವನ್ ಸ್ಟಾರ್ಟ್ಅಪ್ ಗೂ ಬೇಕು, ಇವನ್ ಮಿಡ್ ಸ್ಕೇಲ್ ಇಂಡಸ್ಟ್ರೀಸ್ಗೂ ಬೇಕು. ಸೊ ಮಿಡ್ ಸ್ಕೇಲ್ ಅಂದ್ರೆ ಇವಾಗ ಸಪೋಸ್ ಇವಾಗ ಉಡುಪಿಯಲ್ಲೇ ಒಂದು ಸಣ್ಣ ಮೊಬೈಲ್ ಶೋರೂಮ್ ಇದೆ, ಇಲ್ಲ ಗಾರ್ಮೆಂಟ್ ಶೋರೂಮ್ ಇದೆ. ಸೊ ಎನಿವನ್ ಕ್ಯಾನ್ ಡೂ ಡಿಜಿಟಲ್ ಮಾರ್ಕೆಟಿಂಗ್. ಬಟ್ ಆಕ್ಚುಲಿ ದ ಪ್ರಾಬ್ಲಮ್ ಆಸ್ ವಿ ಸಿ, ಈ ಇವ್ರಿಗೆ ಮಾಡ್ಬೇಕಂತಿದೆ. ಸೊ ಈ ಬಿಸ್ನೆಸ್ ಅವ್ರಿಗೆ ಪ್ರತಿ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡ್ಬೇಕಂತಿದೆ. ಬಟ್ ದೇ ಡೋಂಟ್ ನೋ ಹೂಮ್ ಟು ಅಪ್ರೋಚ್, ಆರ್ ಎಲ್ಸ್ ವಿತ್ ವಾಟ್ ಪ್ಲಾನ್ ದೇ ಹ್ಯಾವ್ ಟು ಅಪ್ರೋಚ್. ಅವ್ರಿಗೆ ಏನು ಐಡಿಯಾನೇ ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಲೈಕ್ ಇವಾಗ ಬಿಸ್ನೆಸ್ ಪರ್ಸನ್ ಅವ್ರಿಗೆ ಏನೆಲ್ಲ, ಅವ್ರು ಏನ್ ಬೇಸಿಕ್ ಇನ್ಫಾರ್ಮೇಶನ್ ತಗೊಂಡು ಒಬ್ಬರನ್ನ ಅಪ್ರೋಚ್ ಆಗ್ಬೇಕು? ಸೊ ಮೇನ್ ಪ್ರಾಬ್ಲಮ್ ಇರೋದ್ರಲ್ಲಿ, ಸಿ ಆಫ್ ಕೋರ್ಸ್ ಕಾಸ್ಟ್ ಇದೊಂದು ಪ್ರಾಬ್ಲಮ್ ಇರುತ್ತೆ. ವೈ ಶುಡ್ ಐ ಗಿವ್ 10,000, ವೈ ಶುಡ್ ಐ ಗಿವ್ 15, ವೈ ಶುಡ್ ಐ ಗಿವ್ 30? ಸೊ ಅದು ಬಿಸ್ನೆಸ್ ಇದು ಸ್ಕೇಲ್ ಇದು ಫಂಡಿಂಗ್ ಮೇಲೆ ಇರ್ತದೆ, ರೆವೆನ್ಯೂ ಎಷ್ಟು ಕೊಡ್ಬೋದು. ಬಟ್ ಲೈಕ್ ಐ ಸೆಡ್, ಸಣ್ಣ ಮೊಬೈಲ್ ಸ್ಟೋರ್ ಆಗಲಿ, ದೊಡ್ಡದು ಮೊಬೈಲ್ ಮ್ಯಾನುಫ್ಯಾಕ್ಚರರ್ ಆಗಲಿ, ದೇ ಸ್ಟಾರ್ಟ್ ವಿತ್ ಅ ಲಾಂಗ್ ಟರ್ಮ್ ವಿಷನ್. ಇವರಿಗೆ ಸಹ ವಿಷನ್ ಇರ್ತದೆ, ಇದು ನನ್ನ ಮೊಬೈಲ್ ಶಾಪ್ ಒಳ್ಳೆ ಸಸ್ಟೈನ್ ಆಗಬೇಕು, 4 ಕಡೆ ನಾನು ಬ್ರಾಂಚ್ ಮಾಡಬೇಕು. ಸೊ ಅದು ರೆವೆನ್ಯೂ ಬಂದ್ರೆ ನಾವು, ಬಟ್ ರೆವೆನ್ಯೂ ತನ್ನಷ್ಟೇ ಬರಲ್ಲ ಕೂತ್ಕೊಂಡ್ರೆ, ರೈಟ್? ಸೊ ನಾವು ಕೂತ್ಕೊಂಡಲ್ಲಿ ನಾವು ಎನಿಸಿದ್ರೆ ನಮಗೆ ನಾಲೆಜ್ ಹೇಗೆ ಸಿಗಲಿಲ್ಲ, ನಾವು ಹೋಗಿ ಪಡಿಸ್ಬೇಕು. ಬಟ್ ಅದಕ್ಕೆ ನಾವು ಕೋರ್ಸ್ ಫೀ ಕಟ್ಟಬೇಕು. ಸೊ ಕೋರ್ಸ್ ಫೀಸ್ ಅಂಡ್ ಇನ್ವೆಸ್ಟ್ಮೆಂಟ್. ಸೊ ಹಾಗೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೇಸ್ ಅಲ್ಲಿ ಆಸ್ ಅ ಫೌಂಡರ್, ಇಫ್ ದಟ್ ಫೌಂಡರ್ ಹ್ಯಾಸ್ ಮೆಂಟಾಲಿಟಿ ಆಫ್ ಇನ್ವೆಸ್ಟ್ಮೆಂಟ್, ಇಫ್ ಇಟ್ ಸಿಂಕ್ ದಟ್ ಎಂಪ್ಲಾಯಿಗೆ ನಾನು ಸ್ಯಾಲರಿ ಕೊಡ್ತೇನೆ, ಈಸ್ ಅನ್ ಇನ್ವೆಸ್ಟ್ಮೆಂಟ್. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಗೆ ಅಥವಾ ಡಿಜಿಟಲ್ ಮಾರ್ಕೆಟರ್ ಇನ್ ಹೌಸ್ ಹೈರ್ ಮಾಡೋದಂಗೆ ಹಣ ಕೊಡ್ತೇನೆ, ದಟ್ಸ್ ಅನ್ ಇನ್ವೆಸ್ಟ್ಮೆಂಟ್. ಸೊ ಈಗ ನಾವು ಜನರಲಿ ಕ್ಲೈಂಟ್ ಕನ್ಸಲ್ಟೇಷನ್ ಮಾಡುವಾಗ ನಾವು ಹೇಳ್ತೇವೆ, ಎಷ್ಟು ಬಜೆಟ್ ಉಂಟು, ಓಕೆ ನೀವು ಇಷ್ಟು ಬಜೆಟ್ ಮಾಡಿದ್ರೆ
let's say you are spending per month 30,000 ad budget spend. Mm. So in one quarter, you will be spending 90,000 plus service fees. Okay. Okay. So 90,000 ad budget plus service fees. But now it depends. In the ticket size is true. If you are a real estate agency, you 30,000 per month spend ಮಾಡ್ತೀರಾ. If you convert one lead, Yes. you can pay us for 1 year. ಅಷ್ಟು ಬರ್ತದೆ. Correct. If it's your own property. Even if not, at least 2% ಅವರಿಗೆ ಕಮಿಷನ್ಸ್ ಇರ್ತದೆ. Correct. ಅಲ್ಲಿಂದ ಅವರಿಗೆ ಕೊಡ್ಬೋದು. Correct. So you are reinvesting. So we train counseling ಅಲ್ಲಿ ಎಲ್ಲ businessmen, small or big, that you should focus on reinvestment. Digital marketing is an investment plan. Okay. It is not that I will put some money, I will get it. It's not a stock market. It's a long-term investment, like a mutual fund also. Okay. So ಇದು mentality cultivate ಮಾಡಬೇಕು. Now to approach who's the right one is the most difficult job. Okay. You can never know. Yes. Yes. Right? Only when you go speak to the founder and you or the salesperson, you see the portfolio, you explore, you ask few clients, then you'll understand. Right? Or the customer portfolio like ಹಾಕಿರ್ತಾರೆ, ಅವ್ರಿಗೆ 3-4 ಜನ ಕೇಳಿ ಹೇಗೆ ಅಂತ. If they give good reviews, then you take a shot. And take 1 month and see how it goes. Okay. So there are customers who have paid 6 months, 1 year, and then been scammed. Okay. Right or not forward. Don't do that. 1 month they go. If you're good, then go ahead. Okay. So that is what small business owners as well as big business owners should understand when hiring agency. Okay. So, like you, ನಿಮ್ಗೆ ಯಾವ್ದಾದ್ರು ಕಸ್ಟಮರ್ ಈ ರೀತಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದಾರ? Like they have been scammed. Of course, Sumar, almost 40% of the customers we get through leads or word of mouth, they face the same thing. ಯಾಕಂದ್ರೆ see, we might charge 15, 20, 25, 30,000 based on the service we give. But there are people who charge 1,000 rupees, 2,000, 3,000 also. So they say 25,000 ಇಡೀ ವರ್ಷಕ್ಕೆ ಸರ್ವಿಸ್ ಕೊಡ್ತೇವೆ. We cannot give it. And we understand this is not right. Impossible ಅಲ್ಲ. ಒಂದು ಪರ್ಸನ್ ಇನ್ನೊಂದು ಹೈರ್ ಮಾಡಿದ್ದಾನೆ, ಅವರಿಗೆ ಮಿನಿಮಮ್ 15,000 ಸಂಬಳ ಕೊಡೋದಿಲ್ಲ ಅಂದ್ರೆ ಅವ್ನು ಇರೋದಿಲ್ಲ. So even how would he hire somebody for 2,000 rupees per month? So they just give it and leave it sort of thing ಇರ್ತದೆ. ರೆಸ್ಪಾನ್ಸ್ ಇರೋದಿಲ್ಲ, ಹಾಸ್ಪಿಟಾಲಿಟಿ ಇರೋದಿಲ್ಲ. ಇಂಥ ಕಸ್ಟಮರ್ ನಮಗೆ ಬರ್ತಾ ಇರ್ತಾರೆ. The problem dealing with these customers is that the money that they were supposed to invest is already eaten by other people. ಬೇರೆ ಏಜೆನ್ಸಿ ಅವರಿಗೆ ಕೊಟ್ಟು ಪ್ರಾಬ್ಲಮ್ ಆಗಿ ಬಂದು ನಮ್ಮ ಹತ್ರ ಹೇಳಿ, ಅದು ಸೆಟಪ್ ಮೆಟಾ ಆಡ್ ಸೆಟಪ್ ಇರ್ತದೆ, ಗೂಗಲ್ ಆಡ್ ಸೆಟಪ್ ಇರ್ತದೆ, ಸೆಟಪ್ ಮಾಡಿರೋದಿಲ್ಲ, ಸಸ್ಪೆನ್ಷನ್ಸ್ ಹೋಗ್ತದೆ. ಸೊ ನಾವು ಸೆಟಪ್ ಫೇಸ್ ಅಲ್ಲಿ ಅದು ಎರರ್ ರೆಸಲ್ಯೂಷನ್ ಮಾಡಬೇಕು. ಸೊ ಇಟ್ ಈಸ್ ಗೋಯಿಂಗ್ ಟು ಕಾಸ್ಟ್ more time and more money. Okay. Which they already don't have, which they already have lost. Okay. So ಇಂಥದ್ದು ಕಸ್ಟಮರ್ ನಮಗೆ ಅರೌಂಡ್ 40% ಆಫ್ ಲೀಡ್ಸ್ ಅಲ್ಲಿ ಬರ್ತದೆ who have taken wrong decisions, and then they come to us and we can only help them to certain extent. Okay. Okay. So, like, what are the main segments, say in digital marketing? What are the main segments that are that you do in digital marketing, like SEO? Right. So, what are the things that should be done? Say now I have a company XYZ, so I have done nothing. So I have to bring my business online. Okay. So, what are the things that you'll be doing? See, we give end-to-end services, but when you are starting a business from scratch, I don't recommend that you put all the money in one basket right away. Okay. Of course, if you give all the services and take it, if you have the budget, go for it. Be aggressive. Okay. If you are not, Important. yeah. So we generally say start with organic market. Okay. Instagram, Facebook. Instagram and Facebook. Yes, and you start with brand awareness for meta ads. Okay. So Instagram, Facebook, and meta ads are good enough. Okay. Also, you have to start your Google Map page. Okay. Listing should be there for trust. Okay. So the first thing is Google listing should be there. Google listing should be there. You don't have to start Google ads. Because Google ads would cost more than meta ads. So what we recommend is that you start meta ads and organic. Organic will ensure your presence. Okay. Brand awareness campaign also will ensure your presence. Okay. But you also presence small business. You want revenue. Okay. So you want to run inquiry generation or lead generation campaigns, but after 15-30 days. Okay. So we recommend this for at least 2 to 3 months, almost a quarter. Okay. 1 quarter you have strong hold on meta. Okay. Then we say, okay, in the last quarter we will analyze. Should we have SEO? Okay. Should we have Google Apps? Right? If you have the budget, maybe you can make the website right in the beginning.
If you don't, that's fine. You can invest later from the money that you make on that. Okay. So next quarter ಅಲ್ಲಿ SEO Google Ads start ಮಾಡ್ತೀವಿ. SEO is not an instant. It takes 5-6 months. Okay, so 5 to 6 months it will take. To rank in the first page of Google. Correct. So we tell them this is a long investment plan, which is SEO. Okay. And Google Ads generally gives you instant results with leads. Okay. You convert some from Google Ads so that you can invest that money for SEO. Yes. every month. Okay. So that is how we go ahead. And Meta Ads is always running. And Okay. presence is always there. Okay. So in this stretch, we also help them with consultations. Okay. Generally our consultations are free. Offline ಅಲ್ಲಿ ಏನ್ ಮಾಡಬೇಕು, ಏನೋ ಪ್ರಾಡಕ್ಟ್ ಲಾಂಚ್ ಮಾಡಬೇಕು, ಏನೋ ಎಲ್ಲಿಂದ ರನ್ ಮಾಡಬೇಕು, ಯಾರಿಗೆ ಅಪ್ರೋಚ್ ಆಗಬೇಕು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಡೆಂಟಲ್ ಕ್ಲಿನಿಕ್, we tell them just don't rely on digital marketing completely. Use offline events like say construction sites ಇದೆ, ಅವರಿಗೆ ಹೋಗಿ free dental checkup ಅಂತ ಕೊಡಿ. Because for dental, like Yeah. the patient is from local place only. Yes, you give that. Right on building ಇದೆ, on institution ಇದೆ, free ಆಗಿ ಕೊಡಿ. You'll identify their problem, tell them for ಚಿಕಿತ್ಸೆಗೆ ನನ್ನ ಹತ್ರ ಬನ್ನಿ ಅಂತ ಹೇಳಿ ಕೇಳ್ತಾರೆ. ಸೊ ಅದು ಅವ್ರು ಕೊಟ್ರೆ ಅದನ್ನು ಕಾಂಟೆಂಟ್ ಮೀಡಿಯಾ ಎಲ್ಲ ಯೂಸ್ ಮಾಡಿ ಡಿಜಿಟಲ್ ಮಾರ್ಕೆಟ್ ಮಾಡಿ. ಸೊ ವಿದೌಟ್ ಯು ಡೂಯಿಂಗ್ ಎನಿಥಿಂಗ್ ಫಿಸಿಕಲಿ ಆಸ್ ಅ ಓನರ್, ಡಿಜಿಟಲ್ ಮಾರ್ಕೆಟಿಂಗ್ ಓನ್ಲಿ ಇಸ್ ಎಫೆಕ್ಟಿವ್ ಟು ಓನ್ಲಿ ಸಮ್. Okay, so that means along with the digital marketing, you should also have some physical marketing. Yes. Also. So completely physical marketing zero ಮಾಡಿ only digital marketing ಮೇಲೆ focus ಮಾಡೋದಲ್ಲ. Yes. So Yes. ಎರಡು ಬೇಕು. But Yes. ಯಾರು ಬರೀ physical marketing ಅಲ್ಲಿ ಇದ್ದೀರೋ they have to move Yes. to social media. Yes, you have to show that off first. Okay. Right. Okay. So final. So ಇದು ಇವಾಗ business person ಗೆ related. It's like ಇವಾಗ ಇವಾಗ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಲೈಕ್ ದೇ ವಾಂಟ್ ಟು come into digital marketing, they want to build career in digital marketing. So what advice do you give? Is it worth to come to take digital marketing as a career? ಇಲ್ಲ ಒಂದ್ ವೇಳೆ ಅವ್ರು ಬರುದಾದ್ರೆ ಸೊ ಯಾರು ಮೇನ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾರಿಯರ್ ತಗೋಬೇಕು? ಸೊ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಯಾರಿಗೆ, ಯಾವ ಸ್ಟೂಡೆಂಟ್ಸ್, ಯಾವ ಟೈಪ್ ಆಫ್ ಸ್ಟೂಡೆಂಟ್ಸ್ ಅವರು ಡಿಜಿಟಲ್ ಮಾರ್ಕೆಟಿಂಗ್ ನ ಕ್ಯಾರಿಯರ್ ಆಗಿ ತಗೋಬೇಕು, ಮತ್ತೆ ಯಾವ ರೀತಿ ಇದೆ ಸ್ಕೋಪ್ ಇವಾಗ ಮಾರ್ಕೆಟ್ ಅಲ್ಲಿ, ಫ್ಯೂಚರ್ ಸ್ಕೋಪ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದೆ. ಯಾಕಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲಾ ಕಡೆ ಮಾಡ್ತಾರೆ. ಮಾರ್ಕೆಟಿಂಗ್ ವಿಲ್ ನೆವರ್ ಡೈ. ಏನಾದ್ರು ಸರ್, ಇವನ್ ಇಫ್ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಇಂಟರ್ನೆಟ್ ಬಂದ್ರೆ ಇಟ್ ಇಸ್ ಹೈಲಿ ಅನ್ಲೈಕ್ಲಿ, ಯು ಕ್ಯಾನ್ ಸ್ಟಿಲ್ ಮಾರ್ಕೆಟ್ ಆಫ್ಲೈನ್, ಪೆನೆಟ್ರೇಟ್ ಮಾಡಬಹುದು ಮಾರ್ಕೆಟ್. ಸೊ ಮಾರ್ಕೆಟಿಂಗ್ ಆಸ್ ಅ ಕಾನ್ಸೆಪ್ಟ್ ದೇರ್ ಇಸ್ ಅ ಲಾಟ್ ಆಫ್ ಸ್ಕೋಪ್ ಫಾರ್ ಇಟ್. ಆಲ್ಸೋ ನೀವು ಇದು ಮಾಡ್ತೀರಾ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ತುಂಬಾ ಸ್ಕೋಪ್ ಇದೆ. ಯಾಕಂದ್ರೆ ದಿವಾಸ ಏನು ಹೊಸ ಬರ್ತಾ ಇರ್ತದೆ, ರೈಟ್? ಸೊ ಅದಕ್ಕೆ ಲೈಕ್ ಈಗ AI ಬಂತು, ಸೊ AI ಓರಿಯೆಂಟೆಡ್ ಜಾಬ್ಸ್ ಕ್ರಿಯೇಟ್ ಆಯ್ತು. ಜನರು ಹೇಳಿದ್ರು AI ವಿಲ್ ಟೇಕ್ ಯುವರ್ ಜಾಬ್ಸ್ ಅವೇ ಅಂತ ಹೇಳಿದ್ರು, ಬಟ್ ಟು ರನ್ ಡಿಜಿಟಲ್ ಮಾರ್ಕೆಟಿಂಗ್ ವಿತ್ AI ಅದಕ್ಕೆ ಯು ನೀಡ್ ಪರ್ಸನ್, ನೀವು ಅಪ್ಗ್ರೇಡ್ ಆಗಬೇಕು. ಸೊ ಸ್ಕೋಪ್ ಯಾವಾಗ ಇರ್ತದೆ, ಜಾಸ್ತಿ ಜಾಬ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಅ ವೆರಿ ಬೂಮಿಂಗ್ ಸೆಕ್ಟರ್ ದಟ್ ಯು ಕ್ಯಾನ್ ಅಪ್ಲೈ. ಬಟ್ ನಾವು ಈಗ ನಿಮ್ಗೆ ಯಾರು ಅಪ್ಲೈ ಮಾಡಬಹುದು ಅಂತ ಹೇಳಿದ್ವಿ. ಸೊ ಇದರಲ್ಲಿ ಎರಡು ಪಾರ್ಟ್ಸ್ ಇರ್ಬೋದು. ಒಂದು, ನೀವು ಯಾವ ಕ್ವಾಲಿಫಿಕೇಶನ್ ಮಾತಾಡಬಹುದು, ಮೈಂಡ್ ಸೆಟ್ ಮಾತಾಡಬಹುದು. ಸೊ ಕ್ವಾಲಿಫಿಕೇಶನ್ ಬಗ್ಗೆ ಫಸ್ಟ್ ಹೇಳ್ತೀವಿ. ಸತ್ಯ ಅಂದ್ರೆ ನಮ್ಮ ಕಂಪನಿಗೆ ನಾವು ಕ್ವಾಲಿಫಿಕೇಶನ್ ನೋಡಲ್ಲ, ಬಿಕಾಸ್ ನಮ್ದೇ ಕ್ವಾಲಿಫಿಕೇಶನ್ ಡಿಜಿಟಲ್ ಮಾರ್ಕೆಟೆಡ್ ಅಲ್ಲ. ಬಟ್ ಐ ಆಮ್ ಗುಡ್ ಅಟ್ ಮಾರ್ಕೆಟಿಂಗ್, ಐ ಆಮ್ ಅ ಕ್ರಿಯೇಟಿವ್ ಪರ್ಸನ್. ಐ ಲೈಕ್, ನಾನು ಮುಂಚೆಂದ ಪೇಂಟಿಂಗ್ ಅದರಲ್ಲಿ ಇದ್ದದ್ದು, ಆರ್ಟ್ ಇದ್ದದ್ದು, ಗ್ರಾಫಿಕ್ ಡಿಸೈನಿಂಗ್ ಹೋಯ್ತು, ಕಸ್ಟಮರ್ ಸೆಂಟಿಮೆಂಟ್ ಅರ್ಥ ಮಾಡ್ಲಿಕ್ಕಾಯ್ತು, ಕಮ್ಯುನಿಕೇಶನ್ ಒಳ್ಳೆ ಇತ್ತು. ಸೊ ಅಲ್ಲಿಂದ ಐ ಥಾಟ್ ಮಾರ್ಕೆಟಿಂಗ್ ಇಸ್ ಸಮಥಿಂಗ್ ದಟ್ ಐ ಮೈಟ್ ಬಿ ಗುಡ್ ಅಟ್. ಬಟ್ ನಾನು ಕೋರ್ಸ್ ಮಾಡಿ ಬಂದ್ರೆ ಇಟ್ ಈಸ್ ಅನ್ ಅಕ್ವೈರ್ಡ್ ಸ್ಕಿಲ್. ಇದು ವಿತ್ ಬಾರ್ನ್ ವಿತ್ ಸ್ಕಿಲ್ಸ್ ಅಂತ ಕೆಲವರು ಇರ್ತಾರೆ. ಅವರು ಮೇ ಬಿ ದೇ ಡೂ ಸಮಥಿಂಗ್ ಎಲ್ಸ್ ಲೈಫ್ ಅಲ್ಲಿ, ಬಟ್ ಅವರಿಗೆ ಅದೊಂದು ಲ್ಯಾಕ್ ಇರ್ತದೆ. ಸೊ ಅವರು ಬರ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ನೀವು ಮೆಟಾ ಸರ್ಟಿಫಿಕೇಶನ್, ಗೂಗಲ್ ಸರ್ಟಿಫಿಕೇಶನ್ ಮಾಡಿದ್ರೆ ಸಹ ಒಳ್ಳೇದು. ನೀವು ಇನ್ಸ್ಟಿಟ್ಯೂಟ್ಸ್ ಗೆ ಹೋಗ್ಬೋದು, ಕೋರ್ಸಸ್, ಮಾಸ್ಟರ್ಸ್ ಏನೋ ಪರ್ಸ್ಯೂ ಮಾಡಿದ್ರೆ ಇಟ್ಸ್ ನಾಟ್ ಬ್ಯಾಡ್ ಅಟ್ ಆಲ್. ಬಟ್ ಅದು ಮಾಡಿದ್ರೆ ಸಾಕಾಗೋದು. ಮೆಟಾ ಅಂಡ್ ಗೂಗಲ್ ಕೀಪ್ ಆನ್ ಅಪ್ಡೇಟ್ ಆಗುವಾಗ ಯುವರ್ ಸರ್ಟಿಫಿಕೇಟ್ 3 ಮಂತ್ ಮುಂಚೆದ್ದು ರಿಡಂಡೆಂಟ್ ಆಗ್ತದೆ. ಸೊ ನೀವು ಅಪ್ಗ್ರೇಡ್ ಆಗ್ಬೇಕು. ಸೊ ಎಷ್ಟು ಕೋರ್ಸ್ ಮಾಡ್ತಾ ಕೂತ್ಕೊಳ್ತೀರಾ? ಸೊ ವರ್ಕ್ ಸಹ ಮಾಡ್ಬೇಕು. ನೀವು ಒಂದು ಪ್ರಾಜೆಕ್ಟ್ ಮಾಡಿ ರನ್ ಮಾಡ್ಬೇಕು. ಸೊ ಆಗ ನಿಮ್ದು ನಾಲೆಜ್, ಪ್ರಾಕ್ಟಿಕಲ್ ನಾಲೆಜ್ ಬಿಲ್ಡ್ ಆಗುತ್ತೆ. ಸೊ ಏಜೆನ್ಸಿ ಇಂಟರ್ನ್ಶಿಪ್ ಮಾಡಿ, ಟ್ರೈನಿ ಆಗಿ ಹೋಗಿ,
ಸ್ಕೋಪ್ ಈವನ್ ಕಾಂಟ್ಯಾಕ್ಟ್ಸ್ ಕ್ಲೈಂಟ್ ಹೌದು. ಹಾಗೆ ಮಾಡಿದ್ರೆ ಮಾತ್ರ ಗ್ರೋ ಆಗ್ತದೆ. ನಾವು ವೆನ್ ಇಟ್ ಕಮ್ಸ್ ಟು ಮೈಂಡ್ ಸೆಟ್, ಜನರಲಿ ಸೋಷಿಯಲ್ ಮೀಡಿಯಾ ಕಂಪನಿ, ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಇಸ್ ಹೈ ಪ್ರೆಷರ್ ಜಾಬ್. ಸೊ ಯಾಕಂದ್ರೆ ಏನೋ ಬರ್ತಾನೆ ಇರ್ತದೆ, ಅಲರ್ಟ್ ಆಗಿರ್ಬೇಕು, ಫೋನ್ ಯಾವಾಗ ಸಹ ಆಕ್ಟಿವ್ ಇರ್ಬೇಕು. ಸೀನ್ ಇವತ್ತು ಏನೋ ಪೋಸ್ಟ್ ಮಾಡಿದ್ವಿ, ನಾನು ಮಾಡಿ ಸ್ವಲ್ಪ ಅರ್ಧ ಗಂಟೆ ಕುತ್ಕೊಳ್ತೀನಿ, ಫೋನ್ ನೋಡೋದಿಲ್ಲ ಅಂತ ಆಗುದಿಲ್ಲ ವರ್ಕ್ ಅವರ್ಸ್ ಅಲ್ಲಿ. ಯಾಕಂದ್ರೆ ನೀವು ಹಾಕಿದ್ದು ಯಾರಿಗಾದ್ರೂ ಅಫೆಂಡ್ ಆಯ್ತು, ಅವ್ರದ್ದು ವೈರಲ್ ಮಾಡಿ ಕಾಮೆಂಟ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ, ಯು ಹ್ಯಾವ್ ಟು ರೆಸ್ಪಾಂಡ್ ಆಸ್ ಅ ಬ್ರ್ಯಾಂಡ್. ಕಸ್ಟಮರ್ ರೆಸ್ಪಾಂಡ್ ಮಾಡೋದಿಲ್ಲ, ಅವ್ರು ನಮಗೆ ಕಾಲ್ ಮಾಡ್ತಾರೆ. ಸೊ ಆಸ್ ಅನ್ ಎಂಪ್ಲಾಯ್ ಯು ಶುಡ್ ಬಿ ಆಲ್ವೇಸ್ ಬಿ ಅಲರ್ಟ್. ಅವರು ನಾವೀಗ ಒಂದು ಅನೌನ್ಸ್ಮೆಂಟ್ ಅಂತ ಇದು ಆಯ್ತು ಅಂತ ಹೇಳಿ ಅನೌನ್ಸ್ ಮಾಡ್ಬೇಕಾದ್ರೆ ಸರ್, ಡಿಸೈನ್ ಮಾಡ್ಲಿಕ್ಕೆ ಡಿಸೈನರ್ ಬೇಕು, ಪೋಸ್ಟ್ ಮಾಡ್ಲಿಕ್ಕೆ ಮ್ಯಾನೇಜರ್ ಬೇಕು. ಸೊ ದೇರ್ ಆರ್ 2 people ಇನ್ವಾಲ್ವ್. ಸೊ ಇಬ್ಬರು ಸಹ ಅಲರ್ಟ್ ಆಗಿರ್ಬೇಕು, ಒಬ್ಬರು ಇಲ್ಲಾದ್ರೆ ಡಿಲೇ ಆಗ್ತದೆ. ಸೊ ದ ಪ್ರೆಷರ್ ಹ್ಯಾಂಡಲ್ ಮಾಡುವವರು ಬೇಕು. ಇನ್ನೊಂದು ಸ್ಕೋಪ್ ಓರಿಯೆಂಟೆಡ್ ಮೈಂಡ್ ಸೆಟ್ ಅಂದ್ರೆ, ಜನರಲಿ ಜನರು ಏನ್ ಎನಿಸ್ತಾರೆ, ನಾನು ಸ್ಟಾರ್ಟ್ ಮಾಡುವಾಗ ನಮ್ಗೆ ಎಷ್ಟು ಸ್ಯಾಲರಿ ಬೇಕು ಅಂತ ಎನಿಸ್ತಾರೆ. ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಸೆಕ್ಟರ್ ಇಸ್ ಅ ವೈಡ್ ಸ್ಟ್ರಕ್ಚರ್. ಎಲ್ಲರೂ ನಾನು ಡಿಜಿಟಲ್ ಮಾರ್ಕೆಟರ್ ಹೇಳ್ತಾರೆ. ಸೊ ಸ್ವಲ್ಪ ಗೊತ್ತಿದೆ ಸಹ ಡಿಜಿಟಲ್ ಮಾರ್ಕೆಟರ್, 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸಹ ಡಿಜಿಟಲ್ ಮಾರ್ಕೆಟರ್. ಸೊ ಈ ಡಿಫ್ರೆನ್ಶಿಯೇಟ್ ಹೇಗೆ ಮಾಡಲಿ? ಸೊ ಆಸ್ ಹಂಬಲ್ ಆಗಿ ಒಂದು ಕಲಿಯುವುದು ಬೇಕು. ಲರ್ನ್ ಮಾಡಿ ಎಷ್ಟು ಕಲಿಲಿಕ್ಕೆ ಆಗ್ತದೆ, ಎಕ್ಸ್ಪೀರಿಯನ್ಸ್ ಎಷ್ಟು ಜಾಸ್ತಿ ಆಗ್ತದೆ, ಆಗ ಗ್ರೋ ಆಗ್ತದೆ. ಸೊ ನಮ್ಮ ಕಂಪನಿಯಲ್ಲಿ ನಾವು ಕೆಲವು ಮೆಥಡ್ಸ್ ಫಾಲೋ ಮಾಡ್ತೇವೆ, ಪ್ರಾಸೆಸ್ ಫಾಲೋ ಮಾಡ್ತೇವೆ. ಟೆಕ್ನಿಕಲಿ ಯಾವ ಕೋರ್ಸ್ ಹಾಗೂ ನಿಮ್ದು ಡಿಜಿಟಲ್ ಮಾರ್ಕೆಟಿಂಗ್ ಬುಕ್ಸ್, ಟ್ಯೂಟೋರಿಯಲ್ಸ್ ಅದೆಲ್ಲ ಜಾಸ್ತಿ ಹೇಳಕ್ಕೆ ಹೋಗುದಿಲ್ಲ. ಇವನ್ ನಿಮ್ಗೆ ಇದು ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮಾಡುವಾಗ ಮೆಟಾ ಹಾಗೂ ಗೂಗಲ್ ಅವರೇ ಹೇಳುದಿಲ್ಲ. ಬಟ್ ಇದು ನಮ್ದು 6 years ಇದು ಲರ್ನಿಂಗ್. ಮೆಟಾ, ಗೂಗಲ್, SEO ಪ್ಲಾಟ್ಫಾರ್ಮ್ಸ್, ಬೇರೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಸ್, ಆಫ್ಲೈನ್, ನಮ್ದು ಡೆಮೋಗ್ರಾಫಿಕ್, ಉಡುಪಿ ಮ್ಯಾನ್ಗಳಿಗೆ ಏನ್ ವರ್ಕ್ ಆಗ್ತದೆ, ಮಿಡಲ್ ಸ್ಟಿಗೆ ಏನ್ ಮಾಡ್ತದೆ, ಅದನ್ನು ಲರ್ನಿಂಗ್. ಸೊ ವಿ ಅಪ್ಲೈ ದಟ್. ಅದು ಬರೋದು ನಮ್ದು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅದ್ರ ಎಂಪ್ಲಾಯ್ ಏನ್ ಹೇಳ್ತಾರೆ, ಇಲ್ಲ ಇದು ನಾನೇ ತಗೊಂಡ್ಬಿಡ್ತಾರೆ, ಇದು ರೈಟ್ ಅಲ್ಲ. ಸೊ ಅದು ಮೈಂಡ್ ಸೆಟ್ ಇರಬೇಕು. ಮೇ ಬಿ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್, ಚಾಲೆಂಜ್ ಮಾಡಿ ಇಟ್ ಇಸ್ ಗುಡ್. ಬಟ್ ಅದು ಮೈಂಡ್ ಸೆಟ್ ಇರಬೇಕು ಟು ಲರ್ನ್ ಅಂಡ್ ಆಲ್ಸೋ ಚಾಲೆಂಜ್ ಅಂಡ್ ಪ್ರೂವ್ ಸಮಥಿಂಗ್ ಬೆಟರ್. ಅದನ್ನ ಇಟ್ಕೊಂಡು ಕಂಪ್ಲೀಟ್ ಆಗಿ ಗ್ರೋ ಆಗೋದು ಬೇಕು. ಅದು ಕಲೀಲಿಕ್ಕೆ ಸಿಗುದು ಆ ಎಕ್ಸ್ಪೀರಿಯನ್ಸ್ ಇಂದ ವೆರಿ ಬಿಗ್ ಥಿಂಗ್, ಎಲ್ಲ ಕಡೆ ಸಿಗಲ್ಲ. ಸೊ ಅದು ಮೈಂಡ್ ಸೆಟ್ ಥಿಂಗ್ ದಟ್ ಓಕೆ ಐ ಮೈಟ್ ಅರ್ನ್ ಲೆಸ್ ಟುಡೇ, ನಾನು ಕಲಿತೇನೆ, ಬಟ್ ನನ್ನ ಕಂಪನಿ ಗ್ರೋ ಆಗುವಾಗ ನಾನು ಅಪ್ಲೈ ಮಾಡಿ ರಿಸಲ್ಟ್ಸ್ ಕೊಟ್ಟರೆ ನನಗೆ ಪರ್ಫಾರ್ಮೆನ್ಸ್ ಅಲ್ಲಿ ರಿಸಲ್ಟ್ ಸ್ಯಾಲರಿ ಹೈಕ್ ಕೊಡ್ತಾರೆ. ಹಾಗೆ ಗ್ರೋ ಆಗಿ ಬಂದ್ರೆ ಯು ವಿಲ್ ಹ್ಯಾವ್ ಮಚ್ ಬೆಟರ್ ಕರಿಯರ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ದ್ಯಾನ್ ಇಫ್ ಯು ರನ್ ಬಿಹೈಂಡ್ ಮನಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಆಸ್ ಅನ್ ಎಂಪ್ಲಾಯ್ ಜಸ್ಟ್ ಹಣ ಮಾಡ್ಲಿಕ್ಕೆ ಅಂತ ಹೋಗಿದ್ರೆ ದಟ್ಸ್ ನಾಟ್ ದ ರೈಟ್ ಪ್ಲಾಟ್ಫಾರ್ಮ್. So same with other sector also. Yes, but again, see, there are certain sectors where you can focus totally on them. Skills are not, skills are unidirectional. Like maybe product based marketing. Yes. And all. Like for example, accounting and things. Accounting early, you have to only focus on one direction, that is your field of accounting. You don't have to stretch into something else. Marketing early, okay. Marketing early, you have to penetrate to sales. Yes. So ಬೇರೆ ಹೊಸ ಅಪ್ಲಿಕೇಶನ್ ಲಾಂಚ್ ಆಗ್ತಾನೆ ಇರುತ್ತೆ. ಇನ್ಕಾರ್ಪೊರೇಷನ್ ಇಂದ ಸೇಲ್ಸ್ ತನಕ ಬರ್ತದೆ. ಸೊ ಅದೇ ಫೈನಲಿ ಅದೇ ಫ್ರೆಶರ್ಸ್ ಮೈನ್ ಆಗಿ ಯಾವ್ದೆಲ್ಲ ಪಾಯಿಂಟ್ಸ್ ಕನ್ಸಿಡರ್ ಮಾಡ್ಬೇಕು ಆಲ್ರೆಡಿ ಹೇಳಿದ್ದೀರಿ. ಬಟ್ ಒಬ್ಬ ಫ್ರೆಶರ್ ಒಂದು ರೋಡ್ ಮ್ಯಾಪ್ ಇಸ್ ಕಮಿಂಗ್ ಟು ಡಿಜಿಟಲ್ ಮಾರ್ಕೆಟಿಂಗ್, ಮೇಜರ್ ಆಗಿ ಒಂದು ರೋಡ್ ಮ್ಯಾಪ್ ಯಾವ ರೀತಿ ಇರಬೇಕು ಅನ್ನೋದು, ಇಫ್ ಹಿ ವಾಂಟ್ಸ್ ಟು ಬಿಕಮ್ ಸಕ್ಸಸ್ಫುಲ್ ಇನ್ ದಿಸ್ ಇಂಡಸ್ಟ್ರಿ. ಓಕೆ, ಸೊ ನಾವು ಬೇರೆ ಇಂಡಸ್ಟ್ರಿ ಕಂಪನೀಸ್ ಬಗ್ಗೆ ಹೇಳಿಕ್ಕೆ ಆಗುದಿಲ್ಲ, ನಮ್ದು ಕಂಪನಿಯಲ್ಲಿ ಹೇಗೆ ಅಂತ ಹೇಳ್ತೀವಿ. ಸೊ ನಾವೇನ್ ಮಾಡ್ತೇವೆ, ಜನರಲಿ ಯಾವ್ದು ಸಹ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆರ್ ಮಾರ್ಕೆಟರ್ ಅಂತ ಬಂದ್ರೆ ನಾವು ಅವರಿಗೆ ಫಸ್ಟ್ ಹಾಕೋದು ಆರ್ಗ್ಯಾನಿಕ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟೆಂಟ್ ಡ್ರೈವ್ ಮಾಡ್ಲಿಕ್ಕೆ ಆಗುತ್ತೆ. ಸೊ SEO ಇದೆ, ಮೆಟಾ ಆಡ್ಸ್, ಗೂಗಲ್ ಆಡ್ಸ್ ಎಲ್ಲವೂ ಇದೆ, ರೈಟ್? ಅದಕ್ಕೆ ಯಾಕೆ ಹಾಕೋದಂದ್ರೆ ಅದರಲ್ಲಿ ಎಲ್ಲವೂ ಬರ್ತದೆ. ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಕಾಂಟೆಂಟ್ ಕ್ರಿಯೇಷನ್ ನಲ್ಲಿ ಫಸ್ಟ್ ಅಕೌಂಟ್ ಸೆಟಪ್ ಬರ್ತದೆ. ಸೊ ಆಸ್ ನಾರ್ಮಲ್ ಪೀಪಲ್ ವಿ ಸೇ ಅಕೌಂಟ್ ಕ್ರಿಯೇಟ್ ಮಾಡೋದು ಸೆಟ್ ಆಫ್ ಥಿಂಗ್ಸ್. ಅಷ್ಟು ಅಲ್ಲ, ಇಂಟಗ್ರೇಷನ್ಸ್ ಇರ್ತದೆ, ಆಟೋಮೇಷನ್ಸ್ ಇರ್ತದೆ, ಎಲ್ಲ ಸಸ್ಪೆನ್ಷನ್ಸ್ ಆಗದಾಗ ಎಲ್ಲ ನೋಡ್ಕೊಂಡು ಕರೆಕ್ಟ್ ಆಗಿ ಸೆಟಪ್ ಮಾಡ್ಬೇಕು. ಸೊ ಅದು ಸೆಟಪ್ ಮಾಡುವಾಗ ಐ ಫಾರ್ ಡಿಟೇಲಿಂಗ್ ಬರ್ತದೆ, ಡಿಸಿಪ್ಲಿನ್ ಬರ್ತದೆ, ಪೋಸ್ಟ್ ಮಾಡುವಾಗ ಕಾಂಟೆಂಟ್ ಕ್ಯಾಲೆಂಡರ್ ಮಾಡಬೇಕು, ಡಿಸೈನರ್ ಹತ್ರ ಮಾತಾಡಬೇಕು, ಕಾಂಟೆಂಟ್ ರೈಟರ್ ಹತ್ರ ಮಾತಾಡಬೇಕು, ಕಾಂಟೆಂಟ್ ಕ್ರಿಯೇಟರ್ ಶೂಟಿಗೆ ಹೋಗುವ ಹತ್ರ ಮಾತಾಡಬೇಕು. ಸೊ ಕಮ್ಯುನಿಕೇಶನ್ ಅಂಡ್ ಮ್ಯಾನೇಜ್ಮೆಂಟ್ ಬರ್ತದೆ. ಸೊ ಇದು
ನೆಕ್ಸ್ಟ್ ಕ್ರಿಯೇಟಿವಿಟಿ ಸಹ ಬರ್ತದೆ. ನೀವು ಐಡಿಯಾ ಮಾಡಿ ಕೊಡ್ತೀರಿ, ಡಿಸೈನರ್ ಕಾಂಟೆಂಟ್ ಕ್ರಿಯೇಟರ್ಸ್ ಕ್ರಿಯೇಟ್ ಮಾಡ್ತಾರೆ. ಅದು ಅವ್ರು ಕೊಟ್ಟದ್ದು ಸರಿ ಇದೆಯಾ ಇಲ್ವಾ ಅಂತ ನೀವು ಜಡ್ಜ್ ಮಾಡ್ತೀರಿ ಆಸ್ ಅ ಮ್ಯಾನೇಜರ್. ಸೊ ಅದು ಬರ್ತದೆ. ಸೊ ಇದು ನಾವು ಸ್ಟಾರ್ಟಿಂಗ್ ಲರ್ನಿಂಗ್ ಫೇಸ್, ಟ್ರೈನಿಂಗ್ ಫೇಸ್ ಅಲ್ಲಿ ಅಂತ ಹಾಕಿ ಪ್ರೊಬೇಷನ್ ಪೀರಿಯಡ್ ಕೊಟ್ಟು ಕಲಿಸ್ತೇವೆ. ಅವರು ವರ್ಕ್ ಮಾಡ್ತಾರೆ. ಸ್ವಲ್ಪ ಟೈಮ್ ನಂತರ 3 months ಅಲ್ಲಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೆಯದಂತ ಎನಿಸ್ತದೆ. ದೇ ವಿಲ್ ಬ್ರಿಂಗ್ ಔಟ್ ಸರ್ಟನ್ ಸ್ಕಿಲ್ಸ್. ಸೊ ಒಂದು ಟಿಪಿಕಲ್ ರೋಡ್ ಮ್ಯಾಪ್ ಅಂತ ಇರೋದು. ಕೆಲವರು ನಮಗೆ ತೋರಿಸ್ತದೆ ಅವ್ರ ಪರ್ಫಾರ್ಮೆನ್ಸ್ ಸೈಡ್ ಅಲ್ಲಿ ಒಳ್ಳೆ ಇದ್ದಾರೆ. ದೇರ್ ಆರ್ ಸಮ್ ಕ್ಯಾಂಡಿಡೇಟ್ಸ್ ಗುಡ್ ವಿತ್ ನಂಬರ್ಸ್, ಡೇಟಾ ಅನಲೈಸ್ ಮಾಡೋದ್ರಲ್ಲಿ ಹುಷಾರಿದ್ದಾರೆ. ಸೊ ಅವರಿಗೆ ನಾವು ಏನ್ ಮಾಡ್ತೀವಿ, ಮೆಟಾ ಆಡ್ಸ್ ಮತ್ತು ಗೂಗಲ್ ಆಡ್ಸ್ ಸೈಡ್ ಅಲ್ಲಿ ಆಗ್ತೇವೆ. ಕೆಲವರು ಏನಿರ್ತಾರೆ, ದೇ ಲೈಕ್ ಮೋರ್ ಆನ್ ದ ವೆಬ್ಸೈಟ್ ಪಾರ್ಟ್. ಸೊ ವಿಲ್ ಡೈರೆಕ್ಟ್ ದೆಮ್ ಟು SEO ಸೈಡ್ ಅಂಡ್ ವೆಬ್ ಡೆವಲಪ್ಮೆಂಟ್ ಸೈಡ್. ಸೊ ಆ ರೀತಿ ಡಿಸೈಡ್ ಮಾಡಿ ಹೋಗ್ತೇವೆ. ಸೊ ನೆಕ್ಸ್ಟ್ ಸ್ಕೇಲ್ ಆಫ್ ಆಫ್ಟರ್ ಸೋಷಿಯಲ್ ಮೀಡಿಯಾ ಇಸ್ ಕೆಲವರಿಗೆ ಆಡ್ಸ್, ಕೆಲವರಿಗೆ SEO ಅಂಡ್ ವೆಬ್ಸೈಟ್ ಸೈಡ್. ಸೊ ಆ ರೀತಿ ಇಟ್ಕೊಂಡು ಹೋಗುವಾಗ ಮುಂದೆ ಬರ್ತದೆ. ಸೊ ಐದರ್ ಸೈಡ್ ಅಲ್ಲಿ ನೀವು ಮುಂದೆ ಹೋಗಿ ನೆಕ್ಸ್ಟ್ ಮ್ಯಾನೇಜರ್ ರೋಲ್ ಗೆ ಮಾಡ್ತೀವಿ. ಈಗ ನೀವು ಒಬ್ರು ಮಾಡ್ತಿದ್ದೀರಾ, ನೆಕ್ಸ್ಟ್ ಕೊಲಾಬ್ರೇಟ್ ಆಗಿ ಮಾಡ್ತಿದ್ದೀರಾ, ನೆಕ್ಸ್ಟ್ ನಿಮ್ಮ ಅಂಡರ್ ಈಗ ನಾವು ಯಾರಿಗೆ ಟ್ರೈನ್ ಮಾಡೋದು ನೀವು ಟ್ರೈನ್ ಮಾಡಬೇಕು. ಸೊ ವಿ ಜನರಲಿ ಥಿಂಕ್ ದಟ್ ಒಂದು 6 months ಅಲ್ಲಿ ಅವ್ರು ಆ ಲೆವೆಲ್ಗೆ ಬರಬೇಕು. ಸೊ ನೆಕ್ಸ್ಟ್ 6 months ಮ್ಯಾನೇಜಿಂಗ್ ಅಂಡ್ ಆಲ್ಸೋ ನಿಮ್ಗೆ ನಿಮ್ದು ಟಾಪ್ ಕ್ಲೈಂಟ್ ನಿಮ್ಮ ಹತ್ರ ಇರ್ತಾರೆ. ಸ್ವಲ್ಪ ಲೋ ಲೆವೆಲ್ ಕ್ಲೈಂಟ್ಸ್ ವಿಲ್ ಬಿ ಹ್ಯಾಂಡ್ಲಿಂಗ್ ಅಂಡರ್ ವಿತ್ ಅದರ್ ಎಂಪ್ಲಾಯೀಸ್, ಯಂಗ್ ಎಂಪ್ಲಾಯೀಸ್. ಅದೇ ಇವಾಗ ಕಂಟಿನ್ಯೂ ಮಾಡ್ತಾರೆ. ಸೊ ಇನ್ 1 year ಯು ವಿಲ್ ಹ್ಯಾವ್ ಅ ಸ್ಟ್ರಾಂಗ್ ಇನಫ್ ಟೀಮ್. ನಿಮ್ದೊಂದು ಸ್ಟಾನ್ಸ್ ಕ್ರಿಯೇಟ್ ಆಗ್ತದೆ. ದೆನ್ ಯು ಕ್ಯಾನ್ ಲುಕ್ ಫಾರ್ ಓಕೆ ಮೇಬಿ ಐ ಎಕ್ಸ್ಪ್ಲೋರ್ ಸರ್ಟನ್ ನ್ಯೂ ಥಿಂಗ್ಸ್. ಇದು ಸುಮಾರು ಮಾಡಿದ್ದೀವಿ. ಆಗ ಜನರಲಿ ಏನಾಗ್ತದೆ, ಇವೆಂಚುಯಲಿ ವಿಲ್ ಎಂಡ್ ಅಪ್ ಇನ್ ದ ಮ್ಯಾನೇಜರಿಯಲ್ ಪೊಸಿಷನ್. ಆಸ್ ಅ ಗ್ರಾಫಿಕ್ ಡಿಸೈನರ್ ಇದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಅವರು ಲೈಫ್ ಲಾಂಗ್ ಡಿಸೈನರ್ ಆಗಿರ್ತಾರ ಅವರ ಡೈರೆಕ್ಟರ್ ಆಫ್ ಕ್ರಿಯೇಟಿವಿಟಿ, ಕ್ರಿಯೇಟಿವ್ ಡೈರೆಕ್ಟರ್ ಆಗ್ತಾರ ಅಂತ. ಸೊ ಅದು ಮೆಂಟಾಲಿಟಿ ಮೇಲೆ ಸಹ ಅವ್ರದ್ದು ರೋಡ್ ಮ್ಯಾಪ್ ಬೇಸ್ ಆಗ್ತದೆ. ಸೊ ಐ ಹ್ಯಾವ್ ಸಮ್ ಮ್ಯಾನೇಜರ್ಸ್ ಇನ್ ಡಿಸೈನರ್ಸ್ ಇದ್ದಾರೆ, ಅವ್ರು ಬೇರೆ ಯಂಗ್ ಡಿಸೈನರ್ಸ್ ಗೈಡ್ ಮಾಡ್ತಾರೆ. ಸೊ ಇಸ್ ಮೆಂಟಾಲಿಟಿ ಇಸ್ ಟು ಬಿಕಮ್ ಗ್ರಾಫಿಕ್ ಡಿಸೈನರ್ಸ್ ಟು ಮ್ಯಾನೇಜರ್. ನೆಕ್ಸ್ಟ್ ಅವ್ರು ಡಿಸೈನ್ ಮಾಡಲ್ಲ, ಎಲ್ಲರಿಗೆ ಗೈಡ್ ಮಾಡ್ತಾರೆ. ಅಂಡ್ ಫ್ಯೂಚರ್ ಅಲ್ಲಿ ಮೇ ಬಿ ಬಿಕಮ್ ಕ್ರಿಯೇಟಿವ್ ಡೈರೆಕ್ಟರ್. ಸೊ ಆ ರೀತಿ ಅವ್ರು ಇಟ್ಕೊಂಡು ಹೋಗ್ಬೋದು. So finally, that's what coming to the final part. So obviously, ivaga audience alli tumba jana freshers idare already, maybe all they are working in digital marketing. So this like innondu salary package yav range alli irutte oba fresher ge or else maybe 2 to 3 years experience idare, 10 years experience yav range alli ide overall industry alli? So that's a tough question. Range illa, to be honest range anta irodilla. So ನಾನು ಆಗಸ ಹೇಳಿದೆ. ಸೊ ನಮ್ಮ ಕಂಪನಿಯಲ್ಲಿ ಟು ಬಿ ಆನೆಸ್ಟ್ ವಿ ಡೋಂಟ್ ಹ್ಯಾವ್ ಅ ರೇಂಜ್. ನಾವು ಅಂದ್ರೆ ಇಟ್ ಈಸ್ ಅನ್ಫೇರ್ ಸರ್. ಈಗ ನಾವು ಕೆಲವು ಎಂಪ್ಲಾಯೀಸ್ ಅನ್ನು ಹೈರ್ ಮಾಡ್ತೇವೆ, ದೇ ಆರ್ ಮಚ್ ಯಂಗರ್ ದನ್ ದಿ ಅದರ್ ಎಂಪ್ಲಾಯೀಸ್. ಎಕ್ಸ್ಪೀರಿಯನ್ಸ್ ಹೇಳ್ತಾ ಇಲ್ಲ, ಮೇ ಬಿ ದೇ ಆರ್ 22 or 20 and then we have an employee who is 24. They might be earning the same amount. ಯಾಕಂದ್ರೆ we believe that this employee is creating same value as that of the other employee. So age is not a factor. Right, but again, too much age is a little difficult to work with. Financial problem bರ್ತದೆ, family problem ಬರ್ತದೆ. So ಅವರಿಗೆ bandwidth ಕಡಿಮೆ ಆಗ್ತದೆ. But apart from that, now what we think is that at least when you start as an intern or a trainee. You can expect as an intern and trainee, you can expect salary up to 5,000 in a small companies. Udupi Bangalore based company 5,000 is good. Okay, suppose in Bangalore you can expect more. Again, the scale of the company. Company hatra tumba employees ಇದೆ, bandwidth ಇದೆ, they can pay you 15-20 also. Okay, as an intern, yeah, there are companies who pay. But as a startup or a small company, they don't pay. There are companies who don't pay at all. There are companies the candidate have to pay. Candidate have to pay them. So I'm not saying it's a wrong thing. I'm saying that it depends on the value that company would create for you. Correct. So whatever he learned out in the classroom, so here ಇಲ್ಲಿ ಏನು ಕಲಿತಾ ಇದ್ದಾರೆ, it's completely practical. So that will add to their portfolio. Correct. They have to understand either if I'm a trainee and intern, ನನಗೆ ಲೇಬರ್ ವರ್ಕ್ ಆಗ್ಲಿಕ್ಕೆ ಟ್ರೀಟ್ ಮಾಡ್ತಿದ್ದಾರ or are they helping me? We generally say that intern or trainee generally 70% ನಾವು ಕೊಡ್ತೇವೆ, 30% ಅವರು ತರಬೇಕು. ಸೊ ಅದು 30% ಜಾಸ್ತಿ ಮಾಡೋದೇ ಗೇಮ್ ಇರೋದು. But for the 70% we are not paying. Okay. Only for the 30% we are. Correct. So ಅದಕ್ಕೋಸ್ಕರ ಕಮ್ಮಿ ಇರ್ತೇವೆ. ಗೊತ್ತಾಗ್ತದೆ.
ಓಕೆ ಸೊ ಇನಿಷಿಯಲಿ ಅವ್ರಿಗೆ ಆ ಸ್ಕಿಲ್ಸ್ ಇರಲ್ಲ, ಸೊ Correct. ಕಂಪನಿ ಕೊಡುತ್ತೆ. ಸೊ ಇವರು ಎಷ್ಟು ಕಲಿತಾರೆ ಅದು ಅವ್ರ ಮೇಲೆ ಬಿಟ್ಟು. Correct. Then when you become a professional employee, so Kerala companies probation period is there. Okay. So we also keep to some employees. Okay. ಅವ್ರದ್ದು ಸ್ಕಿಲ್ ಸ್ವಲ್ಪ ಡೌಟ್ ಇದೆ, ಈ ಕ್ಯಾಂಡಿಡೇಟ್ ಒಳ್ಳೆ ಮಾಡ್ತಾನೆ ಇಲ್ಲ ಆ ರೀತಿ ಇದ್ರೆ ಯು ಕೀಪ್ ಇಟ್ ಇನ್ ಪ್ರೊಫೆಷನ್. Yeah, so 10-15,000 or sometimes 20,000 only, we'll keep that probation. Okay. But ಅದು ಸಹ 10 ಕೊಡ್ತೇವೆ or 20 ಕೊಡ್ತೇವೆ, we don't know. Okay. Again, ಅವ್ರದ್ದು ಪರ್ಫಾರ್ಮೆನ್ಸ್ ಮೇಲೆ ಇರ್ತದೆ. So after 2 months, we will be confident to know that where this employee is going to be, how this employee is going to be. Okay. So ಅದು ಇರುವಾಗ ನಾವು ಏನ್ ಮಾಡ್ತೇವೆ, we decide. Okay, ಈ employees ಗೆ 15 ಇದೆ, but it's too less for this employee. ಇವನಿಗೆ 25 ಕೊಡಬೇಕು or 30 ಮಾಡಬೇಕು. ಸೊ ಹಾಗೆ ಡಿಸೈಡ್ ಮಾಡಬೇಕು. ಸೊ ಈಗ ಕಂಪನಿ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ, ವೇರ್ ದಟ್ ಕಂಪನಿ ಈಸ್ ಫೈನಾನ್ಷಿಯಲಿ, ಗ್ರೋತ್ ವೈಸ್ ಎಷ್ಟಿದೆ, ಎಲ್ಲಿ ಇದೆ, ಅದು ಡಿಪೆಂಡ್ ಆಗುತ್ತೆ. ಸೊ ಇಫ್ ದೇ ಡೋಂಟ್ ಹ್ಯಾವ್ ದ ಮನಿ ದೇ ಕಾಂಟ್ ಪೇ. ಬಟ್ ಅಪ್ ಟು ದ ಎಂಪ್ಲಾಯ್ ಟು ಡಿಸೈಡ್. ಅವ್ರು ನನಗೆ 10 ಕೊಡ್ಲಿ, ನಂದು ಕರಿಯರ್ ಡೆವಲಪ್ ಮಾಡ್ಲಿಕ್ಕೆ ಇಸ್ ದಿಸ್ ಕಂಪನಿ ಹೆಲ್ಪಿಂಗ್, ಐ ವಿಲ್ ಸ್ಟೇ ಫಾರ್ 10. ಬಟ್ ಕೆಲವು ಕಂಪನಿ 25 ಕೊಡ್ತಾರೆ, ಬಟ್ ಯು ಆರ್ ಲರ್ನಿಂಗ್ ನಥಿಂಗ್. ನೆಕ್ಸ್ಟ್ ಕಂಪನಿಗೆ ಹೋಗುವಾಗ ಯು ವಿಲ್ ಸಫರ್. ಅಲ್ಲಿ ನೀವು 25 ಆದ್ರೆ ಯು ವಿಲ್ ಡಿಮಾಂಡ್ more. Okay, but our Yes. yes. They're like, why should I pay you 30? And they can't give you less also. So ಅದು ಸಿಚುವೇಶನ್ ಬರ್ತದೆ. ಸೊ ನಮ್ಮ ಕಂಪನಿಯಲ್ಲಿ we have had employees who had certain problems like that, but we said that you have great potential. 2 ತಿಂಗಳಿಗೆ ನೀವು ಕಂಪನಿಯಲ್ಲಿ ವರ್ಕ್ ಮಾಡಿದ್ರೆ will increase your salary rate. Prove it to us. So we have done that. So long term ಅಲ್ಲಿ you can expect high salaries as a Google Ads manager. ಹಾಗೇನಿದ್ರೆ ತುಂಬಾ ಸ್ಯಾಲರೀಸ್ ತಗೊಳ್ಬಹುದು. But as a youngster, what I generally say is that if you are below 24-23 years age, at least 25 years, you have time. So time is your money, not the amount that is being given. That doesn't mean toxic labor ಗೆ sign up ಮಾಡಿ, learning ಸಿಕ್ಕಿದ್ರೆ you take it. Long term invest ಮಾಡಿ ಕಲಿಯಿರಿ, and when you are getting 10-15,000 and you have done really well and now you have delivered to the company, go demand. I'm 30,000 is the work ಮಾಡ್ತಿದ್ದೇನೆ, I've grown the company this month, can you pay me more? Okay. Even company will Yes, not let you go. Yeah, don't demand as in fight ಮಾಡಿ. ನನಗೆ ಸಂಬಳ ಕೊಡ್ಬೇಕು ಹಾಗೆ ಶೋ ದೆಮ್ ಸಿಂಗ್ ಸರ್ ಕ್ಯಾನ್ ಐ ಹ್ಯಾವ್ ಮೀಟಿಂಗ್ ಅಂಡ್ ಶೋ ದ ಪ್ರೂಫ್. ಇದು ನಾವು ಜನರೇಟ್ ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ, ಇಟ್ಸ್ ಓನ್ಲಿ ಬಿಕಾಸ್ ಐ ಹ್ಯಾವ್ ವರ್ಕ್ಡ್. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂತ ಸಹ ಹೇಳಿ, ಬಿಕಾಸ್ ಅದರ್ವೈಸ್ ಓನರ್ ಕೇಳ್ತಾರಲ್ಲ, ಬಾಸ್ ಹೇಳ್ತಾರೆ, ಓಕೆ ನಾನು 15 ಇಂದ ಡಬಲ್ ಮಾಡ್ತೇನೆ 30, ವಾಟ್ ವಿಲ್ ಐ ಗೆಟ್ ಅಂತ ಹೇಳಿ, ಯು ಹ್ಯಾವ್ ನೋ ಆನ್ಸರ್. ಸೊ ಯು ಟೆಲ್ ದೆಮ್ ದಟ್ ವಾಟ್ ಐ ವಿಲ್ ಬ್ರಿಂಗ್ ಟು ದ ಕಂಪನಿ in the next 6 months or 1 year. This is what I'm going to do, this is what I'm going to bring, and for that you trust me and increase my salary. Any owner will do it. ಹಾಗೆ ಮೈಂಡ್ ಸೆಟ್ ಇದ್ರೆ ಮಾತ್ರ you can grow, and then you can demand any salary. So finally, I mean, ಇದು ತುಂಬಾ ಜನರಿಗೆ ಡೌಟ್ ಇರುವಂತದ್ದು. ಇವಾಗ AI ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲಿ ಬಂದಿದೆ. ಸೊ ಎಲ್ಲರೂ ಲೈಕ್ ಅಂದ್ರೆ ವರ್ಕ್ ಮಾಡ್ತಾ ಇರೋದು ಆಲ್ರೆಡಿ ಇದ್ರದ್ದು ಆನ್ಸರ್ ಗೊತ್ತಿದೆ, ಬಟ್ ಈ ಫ್ರೆಶರ್ಸ್ ಆರ್ ವೆರಿ ನ್ಯೂ ಟು ದ ಇಂಡಸ್ಟ್ರಿ, ಅವ್ರು ಲೈಕ್ AI ರಿಪ್ಲೇಸ್ ಮಾಡ್ತದ ಜಾಬ್, AI ಇದ್ದು ಎಷ್ಟು ಇನ್ಫ್ಲುಯೆನ್ಸ್ ಬರ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಈ ಒಂದು ಸೆಗ್ಮೆಂಟ್ ಗೆ? ನಿಮ್ಮ AI ರಿಪ್ಲೇಸ್ ಮಾಡ್ತದೆ ಅಂತ ಹೇಳಿದ್ದು ಹೌದು, ಬಟ್ ಸಿ AI ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಈಗ ಮೆಟಾ AI ಯೂಸೇಜ್ ಅನ್ನು ಟ್ರ್ಯಾಕ್ ಮಾಡ್ತದೆ, AI ಜನರೇಟೆಡ್ ಕಾಂಟೆಂಟ್ ಅಲ್ಲಿ ಲೇಬಲಿಂಗ್ ಮಾಡ್ತದೆ. ಸೊ ಪ್ರಯಾರಿಟಿ ಕಡಿಮೆ ಕೊಡ್ತದೆ, ರಿಯಲ್ ಕಾಂಟೆಂಟ್ ಗೆ ವ್ಯಾಲ್ಯೂ ಜಾಸ್ತಿ ಕೊಡ್ತದೆ. ಗೂಗಲ್ ಅಲ್ಲಿ ನೀವು ಕಾಂಟೆಂಟ್ ಬರೀದ್ರೆ ಸೊ ಚಾಟ್ GPT ಕಾಂಟೆಂಟ್ ರೆಕಾಗ್ನೈಸ್ ಮಾಡ್ತಾರೆ, SEO ಎಫೆಕ್ಟ್ ಆಗ್ತದೆ. ಸೊ ಅದು ಸುಮಾರು ಜನ ಗೊತ್ತಿರೋದಿಲ್ಲ. ಸೊ ನೀವೇನ್ ಮಾಡ್ತೀರಾ, ಜಸ್ಟ್ AI ಇದೆ ಅಂತ ಹೇಳಿ ನಾನೇ AI ಅಲ್ಲಿ ಮಾಡ್ತೇನೆ ಹೇಳ್ತೀರಾ, ಮತ್ತೆ ಸುಮಾರು ಪ್ರಾಬ್ಲಮ್ ಬರ್ತಾರೆ. ಅಟ್ ದ ಎಂಡ್ ಯು ನೀಡ್ ಅನ್ ಎಕ್ಸ್ಪರ್ಟ್, ನಾಟ್ AI ಇಸ್ ಅ ಹ್ಯೂಮನ್. ಈಗ AI ಬಂದು ಸುಮಾರು ಈಸಿ ಮಾಡಿದೆ ಹೌದು, ಚಾಟ್ GPT can write your reports, but not the SEO content. You shouldn't do that. It can help you with certain parts of design, like Photoshop ಅಲ್ಲಿ Gen AI ಬಂದಿದೆ. ಸೊ ಮುಂಚೆ ನಂಗೆ ಏನಿತ್ತು, ಯು ಹ್ಯಾವ್ ಟು ಸರ್ಚ್ ಫಾರ್ ಎಲಿಮೆಂಟ್ಸ್ ಅಂಡ್ ಥಿಂಗ್ಸ್ ಹಿಯರ್ ಅಂಡ್ ಈಗ ಜಸ್ಟ್ ಪ್ರಾಂಪ್ಟ್ ಕೊಟ್ಟಿದ್ರೆ ಅಲ್ಲಿ ಬಂದು ಆಗ್ತದೆ ಡಿಸೈನ್ ಅಲ್ಲಿ, ವಿಚ್ ಇಸ್ ಸೂಪರ್ ಈಸಿ. ಬಟ್ that doesn't mean that ನೀವು ಫುಲ್ AI ಅಲ್ಲಿ ಮಾಡಿ ಇಟ್ಕೊಂಡು ಹಾಕಿ ಅಂತ, ರಿಚ್ AI ಅಲ್ಲಿ ಮಾಡಿ ಹಾಕುವುದು, that is not the way. And customer is paying you, you have to respect it. ಕಸ್ಟಮೈಸ್ ಆಗಿ ಬರಬೇಕು.
ಸೊ ಈಗ ಎಷ್ಟು ಹೇಳಿದ್ರೆ ಸರ್, ಐ ಡೋಂಟ್ ಬಿಲೀವ್ ದಟ್ ಎಐ ಕ್ಯಾನ್ ರಿಪ್ಲೇಸಸ್. ಅದು ಹ್ಯೂಮನ್ ಟಚ್ ಇರಲೇಬೇಕು. ಈಗ ಯಾವ್ದು ಸಹ ಇಲ್ಲ ಅಂತ ಅನಿಸಿ, ಕಾಂಟೆಂಟ್ ಕ್ರಿಯೇಷನ್ ಎಐ ಹ್ಯಾಸ್ ಸ್ಕೇಲ್ಡ್ ಅಪ್ ಟು ಅ ಲೆವೆಲ್. ಖಾಲಿ ಎಐ ಯೂಸ್ ಅದೇ ಮಾಡಿ ಹೋಗ್ತದೆ, ಬಟ್ ಯು ಟು ಅಟ್ ಲೀಸ್ಟ್ ಸ್ಪೀಕ್ ಟು ದ ಕಸ್ಟಮರ್. Customer will have his goals, his problems. You can't let an AI speak to them. So, who will understand social media dalli ಏನು ಬೇಕು ಅಂತ? Sales person will say sales oriented, but a digital marketer will understand that very deeply. ಇದು ಆಗ್ತದ, ಇದು ಆಗ್ಲಿಲ್ಲ. AI ಗೆ ಕೊಡ್ಬೇಕಾದ್ರೆ ಸಹ digital marketer ಬೇಕು. So, the freshers that they worry saying that AI will take our jobs, ಅದು ತಗೊಂಡಿದ್ರೆ ಎಷ್ಟು ತನಕ ತಗೊಳ್ಳಿ. So we created already 3-4 years ಆಯ್ತು. So yes. So automation, ease of working, convenience ಗೆ AI ಯೂಸ್ ಮಾಡ್ತೇವೆ. The output is still not refined. So as a fresher, don't focus on all. ನಮ್ದು ಸ್ಕಿಲ್ ಗ್ರೋ ಮಾಡ್ಲಿಕ್ಕೆ ಫೋಕಸ್ ಮಾಡಿ, ನೀವು ಮುಂದೆ ಬರ್ಲಿಕ್ಕೆ ಫೋಕಸ್ ಮಾಡಿ. ಅಂಡ್ ತಾವಾಗಿ ಸ್ಕಿಲ್ಸ್ ವ್ಯಾಲ್ಯೂ ಕಂಪನಿಗೆ ತಂದ್ರೆ, ಕಂಪನಿ ವಿಲ್ ಪ್ರಯಾರಿಟೈಸ್ ವ್ಯಾಲ್ಯೂ ಓವರ್ AI. So companies run by humans whatsoever. So ಹಾಗಾದ್ರೆ ನಾಳೆ AI ಸ್ಟಾರ್ಟ್ಅಪ್ ಮಾಡಬಹುದು. ಸೊ ಅದು ಆಗುದಿಲ್ಲ. ಇನ್ವೆಸ್ಟರ್ ಬಂದು AI ಗೆ ಪಿಚ್ ಮಾಡಿ ಎಲ್ಲ ಕಂಪ್ಲೀಟ್ ಅದು ಮಾಡಬಹುದು. Why is that not happening? Because country is not run by AI, at least for now. Correct. So company is run by emotions. So yes, humans. Okay. Yes. Okay. So ರಾಯನ್ ಅವರು ತುಂಬಾ ಬ್ರೀಫ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಒಬ್ಬ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಅದೇ ರೀತಿ ಒಬ್ಬ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೊ ಯಾವ ರೀತಿ ಇಂಪಾರ್ಟೆಂಟ್ ಆಗಿದೆ, ಸೊ ಬಿಸ್ನೆಸ್ ಅವರು ಯಾವ ರೀತಿ ಡಿಜಿಟಲ್ ಮಾರ್ಕೆಟಿಂಗ್ ನ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ನ ಗ್ರೋ ಮಾಡಬಹುದು, ಮತ್ತೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅದೇ ರೀತಿ ಸ್ಟೂಡೆಂಟ್ ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಯಾಕೆ ಒನ್ ಆಫ್ ದ ಪ್ರಾಮಿಸಿಂಗ್ ಕ್ಯಾರಿಯರ್ ಅಂತ ಸಹ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ನಿಮ್ದು ವ್ಯಾಲ್ಯೂಬಲ್ ಟೈಮ್ ಪ್ರೊವೈಡ್ ಮಾಡಿದ್ದಕ್ಕೆ. ಸೊ ನಿಮ್ಗೆ ಯಾವುದೇ ರೀತಿ ಏನಾದ್ರು ಕ್ವಶನ್ಸ್ ಇಲ್ಲ, ಡೌಟ್ಸ್ ಇದೆ, ನೀವು ಪ್ಲೀಸ್ ಕಮೆಂಟ್ ಅಲ್ಲಿ ಹಾಕಿ. ಇಲ್ಲದಿದ್ರೆ ನಾವು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಪ್ರೊವೈಡ್ ಮಾಡಿರ್ತೇವೆ. ಸೊ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.